ಹಲೋ ಗೆಳೆಯರೇ, ಎಲ್ಲರೂ ಕೂಡ ನಮಸ್ತೆ. ಮತ್ತೊಂದು ಹೊಸ ಪ್ರೊಫೈಲು ಬಂದಿದೆ ಸ್ನೇಹಿತರೆ. ಪ್ರಸ್ತುತ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ಅಥವಾ ಹೆಣ್ಮಕ್ಳು ಯಾರಾದಿದ್ದರೆ ನಿಮ್ಮ ಫೋಟೋ ಸಮೇತ ಬಯೋಡಾಟಾನ ನಮ್ಮ ಒಂದು ಚಾನಲ್ಗೆ ಕಳಿಸಿಕೊಡಿ. ನಿಮಗೆ ಇಷ್ಟ ಆಗುವಂತಹ, ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗುವಂಥ ವರನ ನಾವು ಹುಡುಕಾಟ ಮಾಡಿಕೊಡ್ತೇವೆ. ನಮಗೆ ದೇವಶ್ರೀ ಅಂತ ಈ ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಮಹಿಳೆಯವರು ಪ್ರಸ್ತುತ 30ರ ವರ್ಷ ಪ್ರಾರಂಭ ಆಗಿದೆ. ವಯಸ್ಸಿಗೆ ತಕ್ಕ ಹಾಗೆ ಮದುವೆ ಆಗೋದು ಹೆಣ್ಣು ಮಕ್ಕಳ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ನಂದು 30 ವರ್ಷ ಆಗಿದೆ, ಇನ್ನೂ 2-3 ವರ್ಷಕ್ಕಾದರೆ ಸಮಸ್ಯೆ ಪಕ್ಕ ಇದೆ, ಇವಳಲ್ಲಿ ಮದುವೆ ಆಗೋದು ಬೇಡ ಅಂತಂದ್ಬಿಟ್ಟು ಜನಗಳು ಮಾತಾಡ್ಕೊಳ್ತಾರೆ. ಅದಕ್ಕೋಸ್ಕರ 2024 ಮುಗಿಯೋದ್ರೊಳಗೆ ಮದುವೆ ಆಗಬೇಕು, ಒಬ್ಬ ಒಳ್ಳೆಯ ಸಂಬಂಧ ತಿಳಿಸಿ ಅಂತ ಮಾಹಿತಿ ಕಳಿಸಿದರು. ಅಪ್ಪ ಬಂದ್ಬಿಟ್ಟು ಪ್ಲಂಬರ್ ವರ್ಕರ್, ಅಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರೋದು ಹೌಸ್ ವೈಫ್. ನನ್ನ ರಾಶಿ ಕನ್ಯಾ ರಾಶಿ ಆ್ಯಂಡ್ ನನ್ನ ಜಾತಕ ಎಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ, ಏನು ಕೂಡ ನನ್ನಲ್ಲಿ ತೊಂದರೆ ಇಲ್ಲ ಅಂತ ಈ ಒಂದು ದೇವಶ್ರೀ ಹೇಳಿರ್ತಕ್ಕಂಥದ್ದು. ಫೋಟೋದಲ್ಲೂ ಕೂಡ ನೋಡಿರಿ, ಬಿಳಿಯ ಒಂದು ಚರ್ಮ ಮತ್ತು ಒಳ್ಳೆಯ ಒಂದು ಶರೀರ, ದಪ್ಪ ದಪ್ಪ ಆಗಿರ್ತಕ್ಕಂಥ ಮೈಕಟ್ಟು ಆ್ಯಂಡ್ ಕುಂಕುಮ ಇವರು ಹಚ್ಕೊಳ್ಳಲ್ಲ ಸ್ನೇಹಿತರೆ. ಯಾಕಂದರೆ ಮದುವೆ ಆಗುವ ಮುಂಚೆನೇ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಕುಂಕುಮ ಹಚ್ಕೊಳ್ಳುವಂತಹ ವ್ಯವಸ್ಥೆ ಇಲ್ಲ ಅಂತ ಹೇಳಿರೋದು. ಇವರ ಹೆಚ್ಚಿನ ಮಾಹಿತಿ ಓದ್ಕೊಂಬರೋಣ. ನನ್ನ ಆಸ್ತಿ ಪ್ರಸ್ತುತ ಒಂದು ಮನೆ ಹೊಂದಿದ್ದೇನೆ, ಒಂದು ಸುಂದರವಾಗಿರ್ತಕ್ಕಂಥ ಡಾಬಾ ಕೂಡ ಇಟ್ಟಿದ್ದೇನೆ. ಅದರಲ್ಲಿ ನನ್ನ ಒಂದು ತಂದೆ ಪ್ಲಂಬರ್ ಕೆಲಸ ಮಾಡ್ತಿದ್ರು ಕೂಡ 2 ಜನ ಕೆಲಸಕ್ಕೆ ಇಟ್ಟಿದ್ದಾರೆ. ಅದರಿಂದ ನಮಗೆ ತಿಂಗಳಿಗೆ ಏನಿಲ್ಲ ಅಂದರೂ 1 ಲಕ್ಷ ರೂಪಾಯಿ ಆದಾಯ ಕೂಡ ಬರುತ್ತೆ ಅಂತ ಹೇಳಿರೋದು. ನಿಮ್ಮ ಹೆಸರಿಗೆ ಅದು ಪ್ರಸ್ತುತ ನಾನು ಮಾಡಿಕೊಡ್ತೇನೆ, ನನ್ನನ್ನು ನೀವು ಚಂದವಾಗಿ ನೋಡಿಕೊಂಡ್ರೆ ಮಾತ್ರ ಅಂತ ಹೇಳಿರೋದು. ಸೊ ಇವರು ಹೇಳಿರೋದೇನೆಂದರೆ, ಇವ್ರನ್ನ ನೀವು ಮದುವೆ ಆಗುವುದಕ್ಕೆ ಇಷ್ಟಪಡ್ತಿದ್ರೆ, ಅವರು ನಿಮಗೆ ಇಷ್ಟ ಆಗಿದ್ದಾರೆ ಅಂತಂದರೆ ಖುದ್ದಾಗಿ ಅವ್ರಿಗೆ ಇರ್ತಕ್ಕಂತಹ ಆಸ್ತಿ, ಧಾಬಾ ಎಲ್ಲನೂ ಕೂಡ ನಿಮ್ಮ ಹೆಸರಿಗೆ ಮಾಡಿಕೊಡ್ತಾರೆ ಅಂತೆ. ಜೊತೆಗೆ ಒಂದು ಕಾರ್ ಇಟ್ಟಿದ್ದೇನೆ, ಅದನ್ನು ನೀವೇ ಓಡಿಸ್ಕೊಂಡು ಬಾಡಿಗೆ ಅಂತ ಹೊಡಿಬೇಕು. ನಿಮ್ಗೇನಾದರೂ ಜಾಬು ಅಂತ ಇಲ್ಲ ಅಂದರೆ ಧಾಬಾ ನೋಡ್ಕೊಂಡು ಹೋಗಿ, ನನ್ನದೇ ಕಾರ್ ಇದೆ, ಆ ಒಂದು ಕಾರ್ ನೋಡ್ಕೊಂಡು ಹೋಗಿ. ಸೊ ಯಾವುದೂ ಕೂಡ ತೊಂದರೆ ಕೊಡಲ್ಲ ನಾನು. ಬಟ್ ನೀವು ನನಗೆ ಇಷ್ಟ ಆಗಬೇಕು ಅಂದರೆ ನಿಮ್ಮ ವರ್ಚಸ್ಸು, ನೀವು ಇರ್ತಕ್ಕಂತಹ ಒಂದು ಮನೆ, ನೀವು ಇರ್ತಕ್ಕಂತಹ ಒಂದು ಶರೀರ ಎಲ್ಲನೂ ಕೂಡ ನನಗೆ ವೈಯಕ್ತಿಕವಾಗಿ ಕೆಲಸಕ್ಕೂ ಕೂಡ ಕರ್ಕೊಂಡು ಹೋಗಬೇಕು ನೀವು. ಪ್ರಸ್ತುತ ಅದೆಲ್ಲನೂ ಕೂಡ ನನಗೆ ಇಷ್ಟ ಆಗಿದ್ದರೆ ಮಾತ್ರ ನೀವು ನನಗೆ ಮದುವೆ ಆಗೋದಕ್ಕೆ ಅರ್ಹರು ಅಂತ ಹೇಳಿರೋದು. ಅವರು ಕಳಿಸಿರ್ತಕ್ಕಂಥ ಕಾರಿನ ಫೋಟೋ ನೋಡ್ಕೊಳ್ಬೋದು. ಇದು ಕಾರಲ್ಲ, ಆ್ಯಕ್ಚುಲಿ ಜೀಪ್ ಆಗಿರುತ್ತೆ. ಯಾವುದಾದ್ರೇನು ಜನಗಳಲ್ಲಿ ಬಾಡಿಗೆ ಹೊಡೆದ್ಬಿಟ್ಟು ಅಥವಾ ಇದರಲ್ಲಿ ಒಂದು ಬಾಡಿಗೆ ಯಾವನ್ನಾದರೂ ಕೊಡಿಸ್ಬಿಟ್ರೆ ನಿಮ್ಮ ಜವಾಬ್ದಾರಿನೇ ಹೋಯ್ತಲ್ಲ. ಅಲ್ಲಿ ಏನಿಲ್ಲ ಅಂತಂದರೂ ತಿಂಗಳಿಗೆ ಒಂದು 10,000 ರೂಪಾಯಿನಾದರೂ ಸಂಬಳ ತೆಗೆದುಕೊಂಡು ಬರ್ತಾನಲ್ವ, ಬಾಡಿಗೆ ಮಾಡಿ ನಾನ್ ಸ್ಟಾಪ್ ಅಂತ ಇದ್ದರೆ. ಸೊ ನೀವು ಮಾಡಬೇಕಾಗಿದ್ದಷ್ಟೇ, ಅವ್ರನ್ನ ಇಷ್ಟಪಡಬೇಕು ಅಂದರೆ ದಷ್ಟಪುಷ್ಟವಾಗಿರ್ತಕ್ಕಂಥ ಶರೀರ ಅಂದರೆ, ಸೊ ತಿಂದು ಉಂಡು ದಪ್ಪ ಇರ್ತೀರಲ್ವ, ಆ ಒಂದು ಶಕ್ತಿ ಅವ್ರ ಮುಂದೆ ತೋರಿಸಿ. ಒಂದು ಕೆಲಸದಲ್ಲೇ ಆಗಿರಲಿ ಅಥವಾ ಅವ್ರ ಜೊತೆ ಒಂದು ರೂಮ್ನಲ್ಲೇ ಆಗಿರಲಿ, ಅವರ ತಂದೆಯವರು ಇದ್ದಾಗಲೇ ಆಗಿರಲಿ, ಈ ರೀತಿಯಾಗಿ ನಿಮ್ಮ ಶಕ್ತಿಯನ್ನು ಅವ್ರ ಮುಂದೆ ತೋರಿಸಿ ಅಂತ ಹೇಳ್ತೇನೆ. ಆ್ಯಂಡ್ ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂತಹ ಟಾಪ್ ಮಾಡೆಲ್ ಕಾರಿನ ಒಂದು ಡಿಸೈನ್ ಕೂಡ ನೋಡ್ಕೊಳ್ಳಿ. ಅವ್ರಿಗೆ ಇಷ್ಟ ಆಗುವಂಥ ಕಲರ್ ಒಂದು ರೆಡ್ಡು, ಅದು ಬಿಟ್ಟರೆ ಬ್ಲ್ಯಾಕು ಆ್ಯಂಡ್ ಅದು ಬಿಟ್ಟರೆ ವೈಟು ಅಂತ ಹೇಳಿದ್ದಾರೆ. ಅದರಲ್ಲಿ ಇವರು ಒಳ್ಳೆಯ ಒಂದು ರೆಡ್ ಕಲರಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಜೀಪು ನೋಡ್ಕೊಳ್ತಿದ್ದೀರಾ. ಅವರ ತಂದೆಯವರ ಕನಸು ಕೂಡ ಇದಾಗಿರುತ್ತೆ. ಆ್ಯಂಡ್ ದಾಬಾ ಜೊತೆಗೆ ಪ್ಲಂಬರು, ಆಸ್ತಿ, ಮನೆ, ಕಾರು ಮತ್ತು ಇವರು, ಇದೆಲ್ಲ ಬೇಕಿದ್ದರೆ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಆ ಪಾಯಿಂಟ್ಗಳನ್ನು ನೀವೇ ನಿಮ್ಮ ಹತ್ರನೇ ಆಲ್ರೆಡಿ ತಿಳಿಸಿ ಹೇಳಿದ್ದೇನೆ. ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟೇ ತೆಗೆದುಕೊಳ್ಬೇಕು ಅಂದರೆ Sri9591@gmail.comಗೆ ಒಂದು ಮೇಲ್ ಹಾಕಬೇಕು. ಡೈರೆಕ್ಟಾಗಿ ಅವರ ಒಂದು ಮೇಲ್ಗೆ ಹೋಗುತ್ತೆ. ಅದು ನನಗೆ ಹಾಕಕ್ಕೆ ಬರಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೆ ನೀವು ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದಾ ಅಂತಂದ್ಬಿಟ್ಟು ಹೇಳಿ. ಅವರು ಅಲ್ಲಿಂದಲೂ ಕೂಡ ಚೆಕ್ ಮಾಡಿ ನಿಮಗೆ ರಿಪ್ಲೈ ಮಾಡ್ಬೋದು ಅಥವಾ ಮಾಡದೇನೂ ಇರ್ಬೋದು. ಯಾಕಂದರೆ ಅವ್ರಿಗೆ ಇಷ್ಟ ಆಗಿದ್ದರೆ ಮಾತ್ರ ರಿಪ್ಲೈ ಕೊಡ್ತಾರೆ. ಸೊ ಕಾಯಿರಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಆದಷ್ಟು ಬೇಗ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ. ಇಲ್ಲಿ ಇರ್ತಕ್ಕಂತಹ ಸ್ಟೇರಿಂಗ್ ಸಿಸ್ಟಮು, ಗೇರ್ ಬಾಕ್ಸಿನ ಸಿಸ್ಟಮ್ ಕೂಡ ನೋಡ್ಕೊಳ್ಳಿ. ಓಲ್ಡ್ ಮಾಡೆಲ್ ಜೀಪ್ ಆಗಿದ್ರು ಕೂಡ ಈ ಗೇರ್ ಮಾಡೆಲ್ ಸಿಸ್ಟಮ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ AC ಮತ್ತು ಡ್ಯಾಶ್ ಬೋರ್ಡ್ ಇದೆ ಸ್ನೇಹಿತರೆ. ಇದು ಮೈಲೇಜಿಂಗ್ ಬಂದುಬಿಟ್ಟು 25 ಒಳಗಡೆ ಮೈಲೇಜಿಂಗ್ ಕೊಡುತ್ತೆ 1 ಲೀಟ್ರಿಗೆ. ಆ್ಯಂಡ್ 1300 ಒಳಗಡೆ CC ಇದೆ ಅಂತ ಹೇಳಿದ್ದಾರೆ. ಸೊ ಮಾಹಿತಿ ಇದಾಗಿತ್ತು. ಮತ್ತೆ ನಾನು ಯಾವುದಾದ್ರೂ ಹೊಸ ಪ್ರೊಫೈಲ್ ಬಂದರೆ ಮತ್ತೆ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ನಮಸ್ತೆ.